ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ದೋಸೆ ಇದೊಂಥರ ಸ್ಪೆಷಲ್ ದೋಸೆ. ದೀಪಾವಳಿ ಬಲಿಪಾಡ್ಯದ ದಿನ ಮಾಡಿರೋದು ದೋಸೆ. ತುಂಬಾ ಹೆಲ್ದಿಯಾಗಿರೋಂಥ ದೋಸೆ. ಫ್ರೆಂಡ್ಸ್, ಇದು ಹೇಗೆ ಮಾಡ್ತಾರೆ ನಮ್ಮ ಬಲಿಪಾಡ್ಯದಲ್ಲಿ, ನಮ್ಮ ಕಡೆ ದೀಪಾವಳಿ ದಿನ ಇದು ಮಾಡಲೇಬೇಕು ಈ ದೋಸೆನ. ನಾನು ಹೇಗೆ ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ. ನಾನು ಫಸ್ಟ್ ಒಂದು 2ರಿಂದ 2.5 ಗ್ಲಾಸ್ ಅಕ್ಕಿನ ನೆನೆಸಿಟ್ಕೊಂಡು ಚೆನ್ನಾಗಿ ಅದನ್ನು ಒಂದು 3ರಿಂದ 4 ತಾಸು ನೆನೆಸಿಟ್ಕೊತೀನಿ. ಬೆಳಗ್ಗೆನೇ ನೆನೆಸಿಟ್ಕೊಂಡಿದ್ದೆ. ಆಮೇಲೆ ಅದನ್ನು ಚೆನ್ನಾಗಿ ತೊಳೆದು ಅದ್ರ ಜೊತೆಗೆ ನಮ್ಮ ಊರಲ್ಲಿ ಒಂದು ಮಂಗಳೂರು ಸೌತೆ ಅಂತ ಒಂದು ಸಿಗುತ್ತೆ, ದೊಡ್ಡದು, ನಿಮಗೂ ಗೊತ್ತಿರ್ಬೋದು, ಮಾರ್ಕೆಟಲ್ಲೆಲ್ಲ ಸಿಗುತ್ತಲ್ವ. ಆದರೆ ಇಲ್ಲಿ ನನಗೆ ಸಿಗಲ್ಲ. ಅದ್ರ ಬದಲಿಗೆ ನಾನು ಸೌತೆಕಾಯಿನ ಒಂದು 5 ಸೌತೆಕಾಯಿನ ತೊಳೆದು ಸಿಪ್ಪೆ ತೆಗೆದು ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ಚೆನ್ನಾಗಿ. ಅದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್, ಇದು ತರಕಾರಿನ, ಇದು ಒಂದು ವಸ್ತುನ ಸೇರಿಸ್ತೀನಿ. ಅದು ಬಂದು ಶುಂಠಿ ಅಲ್ಲ, ಮತ್ತು ಇದು ಅರಿಶಿಣದ ಕೊಂಬು, ಅರಿಶಿಣದ ಬೇರು ಅಂತ ಹೇಳ್ತಾರೆ. ಅದರದ್ದು ದೋಸೆ ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ದಿ ದೋಸೆ. ಆಮೇಲೆ ಒಂದು ಅರ್ಧ ಮುಕ್ಕಾಲು ಸ್ಪೂನು ಜೀರಿಗೆ, ಇಷ್ಟೇ ಹಾಕಿ ರುಬ್ಕೊಳ್ಳೋದು ಅಕ್ಕಿ ಜೊತೆನ. ಆ್ಯಕ್ಚುಲಿ ಫ್ರೆಂಡ್ಸ್, ಇದನ್ನು ನಮ್ಮ ದೀಪಾವಳಿ ಹಬ್ಬದಲ್ಲಿ ಈ ದೋಸೆನ ಮಾಡೇ ಮಾಡ್ತಾರೆ. ಇದು ಒಂಥರ ಆ್ಯಂಟಿಬಯೋಟಿಕ್ ಕೆಲಸ ಮಾಡುತ್ತೆ. ಮಳೆಗಾಲೆಲ್ಲ ಮುಗಿದು ಒಂದು ದೀಪಾವಳಿ ಸೀಸನ್ನಲ್ಲಿ ಇದನ್ನು ಮಾಡಬೇಕು ಅಂತ ನಮ್ಮಲ್ಲಿ ಒಂದು ಪದ್ಧತಿ ಇದೆ. ಆ್ಯಂಟಿಬಯೋಟಿಕ್ ಕೆಲಸ ಮಾಡುತ್ತೆ ಅಂತ. ಚೆನ್ನಾಗಿ ಅದನ್ನೆಲ್ಲ ರುಬ್ಬಿ ಜೊತೆಯಲ್ಲಿ ನಾನು ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಇದ್ರ ಜೊತೆಗೆ ಟೇಸ್ಟಿಗೆ ತಕ್ಕಂತೆ ಉಪ್ಪು ಹಾಕ್ತಾಯಿದ್ದೀನಿ. ಈ ಇನ್ಸ್ಟೆಂಟ್ ದೋಸೆ ಆಗುತ್ತೆ ಅಲ್ವ, ಅಂದರೆ ನಾವು ದೇವರಿಗೆ ಅಂತ ಮಾಡೋದು, ಸ್ನಾನ ಮಾಡಿ ಆಮೇಲೆ ರುಬ್ಬೋದು, ಅಂದರೆ ಅವತ್ತೇ ಮಾಡ್ಕೊಳ್ಳೋದು, ಅಂದರೆ ರಾತ್ರಿಯೆಲ್ಲ ರುಬ್ಬಿಡೋಕ್ಕೆ ಬರೋಲ್ಲ. ಹಾಗಾಗಿ ಅದು ಸ್ವಲ್ಪ ಫರ್ಮೆಂಟ್ ಬರಲ್ವಲ್ಲ. ನಾನು ಸ್ವಲ್ಪ ಬೇಕಿಂಗ್ ಸೋಡಾ ಹಾಕ್ತಾಯಿದ್ದೀನಿ. ನೀವು ಸೋಡಾ ಬೇಕಾದರೂ ಹಾಕ್ಬೋದು, ಬೇಕಿಂಗ್ ಪೌಡರ್ ಹಾಕ್ಬೋದು, ಮೊಸರು ಬೇಕಾದರೂ ಹಾಕ್ಬೋದು. ರಾತ್ರಿ ರುಬ್ಬಿಟ್ಕೊಂಡು ಬೆಳಗ್ಗೆ ಮಾಡಿದರೆ ಇನ್ನೂ ಚೆನ್ನಾಗಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ದೋಸೆ ಕಲರ್ ಬಂದಿದೆ ಅಂತ. ಸೌತೆಕಾಯಿ ಹಾಕಿರೋದ್ರಿಂದ ಗ್ರೀನೂ ಇದೆ, ಟೇಸ್ಟು ಹಾಗೆ ಸೌತೆಕಾಯಿ ಫ್ಲೇವರ್ ಬರುತ್ತೆ, ಹಳದಿದ ಫ್ಲೇವರ್ ಬರುತ್ತೆ. ಆಮೇಲೆ ಹಳದಿ ಕಲರ್ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿಯೂ ಬಂದಿದೆ. ನೋಡಿ, ತುಂಬ ಕ್ರಿಸ್ಪಿಯಾಗಿ ಸಖತ್ತಾಗಿರುತ್ತೆ ದೋಸೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಈ ಥರ ದೋಸೆ ಯಾವತ್ತೂ ಮಾಡಿಲ್ಲ ಅಂದರೆ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ನಂದು ನೋಡಿ ಎಷ್ಟು ಚೆನ್ನಾಗಿ, ಸ್ವಲ್ಪ ಮೇಲಿಂದ ಎಣ್ಣೆ ಹಾಕಿದ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಏನು ಮಾಡಬೇಕು ಹೇಳಿ? ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇಷ್ಟ ಆಯಿತಾ ಇಲ್ವಾ, ಅಥವಾ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ಆಮೇಲೆ ನನಗೆ ಫೀಡ್ಬ್ಯಾಕ್ ಕೊಡಿ. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಈ ಥರ ಮುಚ್ಚಿಟ್ರೆ ದೋಸೆ ಚೆನ್ನಾಗಾಗುತ್ತೆ, ಕ್ರಿಸ್ಪಿಯಾಗಿ ಬೇಯುತ್ತೆ. ಕಾಯಿ ಚಟ್ನಿ ಜೊತೆ ಅಂತೂ ಇದರ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ನನ್ನ ಚಾನಲ್ ಬಂದು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಮತ್ತೆ ಸಿಗೋಣ.